ಅಣ್ಣ 50 ರೂಪಾಯಿ. ಬೇರೆ ಕಡೆ ಎಲ್ಲ ಕಮ್ಮಿ ಕೊಡ್ತಾರ, ನೀ ಏನ್ 50 ರೂಪಾಯಿ ಹೇಳ್ದೆ? ನಾವು ಬಿಸ್ಲಿಗೆ ಅದಕ್ಕೆ ಎಲ್ಲಿ ಎಳ್ಳೆರು ಸಿಗ್ತಾರೆ, ಎಲ್ಲಿ ಕಮ್ಮಿ ಕೊಟ್ಟರು ಬೇಕಾರ್ತಕ ಬೇಡದ್ರು ಹೋಗು. ಸರಿ 2 ಪೇಪರ್ ಗಂಜಿ ಹೊಡಿ ಅಣ್ಣ. ಅಣ್ಣ 50 ರೂಪಾಯಿ ತಗತಿದೆ, ಜಾಸ್ತಿ ನೀರಿಲ್ವಲ್ಲ ಅಣ್ಣ? ಜಾಸ್ತಿ ನೀರಿಲ್ವಾ? ತಗ 60 ರೂಪಾಯಿ ಆಯ್ತು. ನಿಂಗೂ ನೀರ್ ಬೇಕಣ್ಣ? ಅಯ್ಯೋ ಬೇಡ ಕಣ, ಬೇಡ ಬೇಡ, ಇದನ್ನೇ ಕುಡಿಯಕೈತಿಲ್ಲ. ಕರ್ಗಿ ತಕ ಇವನ್ನೆರಡು ಬಟನ್ ಸ್ವಲ್ಪ ಹಾಕು. ಹೋಗು ಆಗಲ್ಲ ಕಣ. ನೀನ್ ಯಾವಾಗ ದೇವ್ರಂಗ್ ಆಡ್ತಿದ್ದೆ ಮೇ ವಾಷಿಂಗ್ ಮಿಷಿನ್ ತಾನೆ ಒಗೆದು ತಕ ಹಾಕು. ಹ್ಞೂ ಕಮ್ಮಿ ವಾಷಿಂಗ್ ಮಿಷಿನ್ ಒಗೆದು ಕೆಟ್ಗಿಡೋರ ನಿನ್ ಗಂಡ ರೆಡಿ ಮಾಡಿಸ್ಬಿಟ್ಟನ. ಆಯ್ತು ಬಿಡಮೆ, ನನ್ ಗಂಡನ್ ಕೇಳ್ಬಿಟ್ಟು ನಾಳೆಗೆ ವಾಷಿಂಗ್ ಮಿಷಿನ್ ತರ್ತೀನಿ. ಫುಲ್ ಕೇಸ್ ಕೊಟ್ಬಿಡ್ತಾನ. ತತ್ತನ ಫುಲ್ ಕೇಸ್ ಕೊಟ್ಟು ಫಸ್ಟ್ ಅವ್ರದಾಗಿರೋ ಚಡ್ಡಿ ಬೆಲ್ಲ ಸಿಗೋಣ ನಿನ್ ಗಂಡಂಗ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಸರಿ ನನ್ ಗಂಡ ಅವ್ರದಾಗಿರೋ ಚಡ್ಡಿ ಹಾಕಿರೋದ್ ನಿಂಗೆ ಗೊತ್ತು ಬೋಸುಡಿ? ನಿಮ್ಮ ಅಮ್ಮನ್ ಕೋಣೆ ಏ ಚಡ್ಡಿ ವಿಷಯ ಬಿಟ್ಟಾಕು. ನಿಂಗ್ ವಾಷಿಂಗ್ ಮಿಷಿನ್ ಬೇಕಾ ಬೇಡವಾ? ಬೇಕು. ಬಾ ಮತ್ತೆ ತಗೊಟ್ಟನು. ಎಲ್ಲಿ ತಗೊಟ್ಟೆ? ನಮ್ಮ ಹ್ಯಾಂಡ್ ಪೋಸ್ಟ್ ಅಲ್ಲಿರೋ ಸದಾ ಎಂಟರ್ಪ್ರೈಸಸ್ ನಲ್ಲಿ ಇಲ್ಲಿ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಪ್ರಯುಕ್ತ ಸಕ್ಕದಾಗಿರೋ ಆಫರ್ಸ್ ನ ಕೊಡ್ತಿದ್ದಾರೆ. ಇಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಕುಕ್ಕರ್ ಅಷ್ಟೇ ಅಲ್ಲದೆ ಫರ್ನಿಚರ್ಸ್ ಎಲ್ಲಾ ಸಿಗುತ್ತವೆ. ಇಲ್ಲಿ 5,000ಕ್ಕಿಂತ ಮೇಲ್ಪಟ್ಟು ಖರೀದಿಸಿದ ಗ್ರಾಹಕರಿಗೆ ವಿಶೇಷ ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಒಂದು ಡಿನ್ನರ್ ಸೆಟ್, ಗಂಡಸರಿಗೆ ಬೈಕ್ಲಿ ಓಡಾಡುವಾಗ ಸುರಕ್ಷಿತವಾಗಿರಲು ಒಂದು ಬ್ರಾಂಡೆಡ್ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಕಾಲ್ ಮಾಡಿ. ಅಡ್ರೆಸ್ ಮೈಸೂರು ರೋಡ್, HD ಕೋಟೆ ತಾಲೂಕ್, ಹ್ಯಾಂಡ್ ಪೋಸ್ಟ್ ಸದಾ ಎಂಟರ್ಪ್ರೈಸಸ್. ಮದುವಾಗ ಮುಂಚೆ ಎಷ್ಟು ಬೆಳಗಿದ್ದೆ, ಈ ಒಗ ಕುಡ್ದು ಕುಡ್ದು ಕರಿ ಮಡ್ಕೆಂಗ ಹಾಕೊಂತೀನಿ. ಈ ಮುದೇವಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ, ಒಂದ್ ಗ್ಯಾಸ್ ಹೊರ ತಂದು ಕೊಡುವಂತ್ರ. ತಿಂಡಿ ಆಯ್ತಾ? ಆಯ್ತು, ನಿಂದು? ಆಯ್ತು, ಬಾ. ಎಲ್ಲಿಗೆ? ಬಾ. ಅದೇ ನನ್ನ ಹೆಂಡತಿ ಇಲ್ವಾ ಇಲ್ಲಿ? ನಮಗೆಲ್ಲ ಗೊತ್ತಾಗೋಯ್ತು. ಏನ್ರಿ ಇದು? ನೀನೇ ಕೇಳ್ತಿದ್ದಲ್ಲ ನೋಡು. ಏನ್ರಿ ಹಿಂಗಿದ್ದು? ಕಣ್ರಿ, ಎಲ್ ತಕ ಬಂದ್ರಿ? ಚಾಮರಾಜನಗರದಲ್ಲಿ. ಹೌದು, ಚಾಮರಾಜನಗರದಲ್ಲಿ ಫೇಬರ್ ಶೋರೂಮ್ ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ಅಡುಗೆ ಮನೆಗೆ ಅವಶ್ಯಕತೆ ಇರುವಂತಹ ಗ್ಯಾಸ್ ಸ್ಟವ್, ಚಿಮಣಿ, ಡಿಶ್ ವಾಷರ್, ಓವೆನ್, ಮಿಕ್ಸಿ, ಇದ್ರ ಜೊತೆಗೆ AC ಮತ್ತೆ ಸೋಲಾರ್ ಕೂಡ ಸಿಗುತ್ತವೆ. ಬಿಲ್ಟ್ ಇನ್ ಹಾಬು, ಓವೆನ್, ಗ್ಯಾಸ್ ಸ್ಟವ್ಗಳು ಇದಾವೆ. ಇದೇ ಮೊದಲನೇ ಬಾರಿಗೆ ಬ್ರಾಂಡೆಡ್ ಫೇಬರ್ ಶೋರೂಮ್ ಚಾಮರಾಜನಗರದಲ್ಲಿ ಓಪನ್ ಆಗಿರೋದು. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಕಾಲ್ ಮಾಡಿ. ಅಡ್ರೆಸ್ ಫಸ್ಟ್ ಕ್ಲಾಸ್ ಆಪೋಸಿಟ್ ಯುಕೋ ಬ್ಯಾಂಕ್, KP ಮೊಹಲ್ಲಾ, ಚಾಮರಾಜನಗರ, ಫೇಬರ್ ಶೋರೂಮ್. ನೀನೆಷ್ಟೇ ಡೈಲಾಗ್ ಹೊಡೆದ್ರು ಅಷ್ಟೇ, ಗಗನ ನನ್ನವಳು. ನೀನ್ ಎಂತ ಡ್ರೋನ್ ನೆಲ್ಲ ಆರಿಸ್ಬೋದು, ಆದ್ರೆ ನನ್ ಗಗನ ಆರಿಸ್ಕೋಕಾಗಲ್ಲ. ನೀವ್ ಒಳ್ಳೆ ನಟನೇ ಇರ್ಬೋದು, ಆದ್ರೆ ಗಗನ ಮೆಚ್ಚದೇ ಇರೋ ನಟ. ಗಗನ, ಯಾರ ಹಂಗಾರ ಕಚ್ಚಾಡ್ಲಿ, ನಿನ್ ಬಾಳ್ಗೆ ಬಾಳ್ ಕೊಡವನೆ ಈ ಬಾಳು ಬೆಳಗುಂದಿ. ನಿಮ್ಮಿಬ್ರು ಜಗಳದಲ್ಲಿ 3 ಲಾಭ. ಇದ್ಕೇನ್ ಮಾಡಕ್ ಕೆಲ್ಸ ಇಲ್ವಾ? ದಿನೇಡೊತ್ತು ನನ್ನೇ ನೋಡ್ ಕುಂತಿರ್ತಾನ ಅಂತದ್ ಏನ್ ಕಾಣೋದು ನನ್ನಲ್ಲಿ ಇವನ್ಗ? ಅಲ್ಲೇ ಇವತ್ ಕುಳ್ಳಿ ನಂದಿಕೆ ನೋಡ್ತಾವಳ, ಇವತ್ ಹೆಂಗ್ಯಾರ ಮಾಡಿ ಪಟಾಯಿಸ್ಕೊಬಿಡ್ಬೇಕು. ಲವ್ ಗಂಡ ಮಾಡ್ತೀನಿ ಇರು, ಇನ್ಯಾವತ್ತು ನೀನ್ ನಂದಿಕ್ ನೋಡ್ಲೇಬಾರ್ದು. ವಾ, ಇದಕ್ಕ ಒಳಕೆ ಹೊಂಟದ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಏಯ್ ಮುದೇವಿ, ನನ್ಯಾಕ್ ದುರ್ಗುಟ್ಕ ನೋಡ್ತಾ ಕುಂತಿದೆ?
ಯಾವ್ದಾದ್ರು ರಂಡನ ಮುಂಡನ ಕಟ್ಕೋ ಹೋಗು. ಇನ್ನೊಂದ್ಸಲ ಏನಾದ್ರು ಹಿಂಗ್ ನೋಡಿದ್ರ ನಿನ್ನದ್ನ ಕಿತ್ತು ಕೈ ಕೊಟ್ಬಿಡ್ತೀನಿ. ಏನ್ನ ಹಾ ಕಣ್ಣ ಒದ್ರ ನನ್ ಮಗನ್ ಗಂಡ ಇನ್ನೊಂದ್ಸಲ ಕೂತ್ಕೊ ನೋಡ್ಗಿಡ್ದೆ. ಏಯ್ ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಲೋಪರ್ ಮುಂಡೆ. ಅಪ್ಪ 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 ಇದ್ಯಾಕಪ್ಪ ಮನೆ ಇಲ್ದೇ ಇದ್ದಂಗ ಇಲ್ಲಿ ಬಂದ್ ಮನ್ಗಿದೆ? ನಾ ಇನ್ ಮನಗ್ ಬರಲ್ಲ. ಮನೆಗ್ ಬರಲ್ವಾ? ಅದೇಕಪ್ಪ ನನಗ್ ಬಂದಿರೋ ರೋಗ ನನ್ ಮೊಮ್ಮಕ್ಳಿಗೂ ಬಂದ್ಬಿಟ್ರ? ಏನಪ್ಪ ಹೇಳ್ತಿದ್ದೆ? ಬೆಳಗ್ಗೆ ನಿನ್ ಹೆಂಡತಿ ಹೇಳದ್ನ ಕೇಳಿಸ್ಕೊಂಡಿ ಕಣಪ್ಪ. ರೀ ನಾನಂತ ಈ ಮನೇಲಿ ಇರಲ್ಲ. ಯಾವ್ದಾರ ಒಂದ್ ಬಾರ್ಗಮನ ಮಾಡಿಲ್ಲ ನಿಮ್ಮ ಅಪ್ಪನ್ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಸೇರಿಸಿ. ಭಾಗಮನ ಮಾಡೋ ಅಂತ ಏನಾಗಿದ್ದೀಗ? ನಿಮ್ಮ ಅಪ್ಪನ್ಗೆ ಎಚ್ಚರ ಹೇಳ್ಬೇಕು ನನ್ ಮಗಳ ಕರ್ಕೊಂಡ್ ಮುದ್ದಾಡ್ಬೇಡಿ ಅಂತ. 3 ಹೊತ್ತು ಮುದ್ದಾಡ್ತಾ ಇರ್ತಾರಲ್ಲ, ಅದ್ ಯಾವ ರೋಗ ಬಂದಿದ್ದ ಏನ? ನಿಮ್ಮ ಅಪ್ಪನ್ ಬಂದಿರೋ ರೋಗನೇ ನನ್ ಮಗಳಿಗೆ ಬಂದ್ರ? ಏಯ್ ನಮ್ಮ ಅಪ್ಪನ್ಗೆ ಯಾವ ರೋಗನೂ ಬಂದಿಲ್ಲ ಕಣೆ. ಏನೋ ಸ್ವಲ್ಪ ಹುಷಾರ್ ತಪ್ಪಿದ್ರೆ ಅಷ್ಟೇ. ಅಷ್ಟಕ್ಕೂ ಮೊಮ್ಮಕ್ಕಳು ಮುದ್ದಾಡ್ದು ಇನ್ಯಾಕ್ ಮುದ್ದಾಡ್ಬೇಕು? ನಂಗ್ ಅದೆಲ್ಲ ಗೊತ್ತಿಲ್ಲ ಕಣ್ರಿ. ನಾನ್ ನಿಮ್ ಜೊತೆ ಇರ್ಬೇಕು ಅಂದ್ರ ನಿಮ್ಮ ಅಪ್ಪನ್ ಕರ್ಕೊಂಡು ವೃದ್ಧಾಶ್ರಮ ಕುಡಿ, ಇಲ್ಲ ನಾನು ನಮ್ಮ ಅಪ್ಪನ್ ಮುಂದೆ ಹೋಯ್ತೀನಿ. ನೀವೇ ಡಿಸೈಡ್ ಮಾಡಿ. ಅದಕ್ಕೆ ನಾ ಮನಗ್ ಬರಲ್ಲ. ಅವೇನೇ ಹೇಳ್ದ ಅನ್ಬಿಟ್ಟು ನೀ ಮನೆ ಬಿಟ್ಬಿಟ್ಟು ಬಂದ್ಬಿಡದ? ಅವಳು ಇದ್ರಿತಾಳ ಹೋದ್ರೈತಾಳ. ನೀ ಎದ್ಬಾಪ ಮನೆ ಹೋಗ. ನಿಮ್ಮ ಅವ್ವ ನನ್ನನ್ ಬಿಟ್ಟು ಹೋದಾಗ ನಿನ್ನನ್ ಸಾಕಾಕ ಒದ್ದಾಡ್ಬಿಟ್ಟಿನಿ. ಹೆಂಡ್ತಿ ಇಲ್ದಿರೋ ಜೀವನ ಕಷ್ಟ ಕಣಪ್ಪ. ಹೆಂಡ್ತಿ ಹೋದ್ರ ಇನ್ನೊಬ್ಬಳು ತರ್ಬೋದು, ನೀನೇ ಹೋಗ್ಬಿಡ್ರ ಇನ್ನೊಬ್ಬ ಅಪ್ಪನ್ ತರಕ್ ಆಗಲ್ಲ ಕಣಪ್ಪ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನ್ ಬದುಕಿರೋ ತನಕ ನೀನ್ ಚೆನ್ನಾಗ್ ನೋಡ್ಕೊತೀನಿ. ಎಬ್ಬಬ್ಬ ಮನೆಗೆ ಹೋಗೋ. ಎತ್ತು ಹೊತ್ತು ಸಾಕಿರುವ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಎಷ್ಟೋ ಗಂಡು ಮಕ್ಕಳ ಕನಸು. ಅದು ಬರೀ ಕನಸಲ್ಲ, ಮಕ್ಕಳಾಗಿ ಹುಟ್ಟಿರುವ ಪ್ರತಿಯೊಬ್ಬರ ಕರ್ತವ್ಯ. ಎಷ್ಟ್ ದಿನ ಅಂತ ಹಿಂಗೆ ಲವ್ ಮಾಡ್ಕೊಂಡಿರೋ? ಬೇಗ ಮದ್ವೆ ಆಗೋ. ನಿಮ್ ಮನೇಲಿ ಒಪ್ಕೊಬಿಟ್ರೆ ಈ ವರ್ಷನೇ ಮದ್ವೆ ಆಗದೆ. ಹಂಗಾರ ನಾ ಈ ವರ್ಷ ನಮ್ಮ ಮನೇಲಿ ಒಪ್ಪಿಸ್ತೀನಿ ಬಿಡು. ಸರಿ. ನಿನ್ ಮದ್ವೆ ಬರೀ ಇದೇ ಆಯ್ತು ನನ್ಗ. ನಿನ್ ಮದ್ವೆ ಬರಾಯ್ತು ನಾನು. ನಂಗೂ ನಿನ್ ಜೊತೆ ಕಾಡಿ ಆಡಿ ಸಾಕಾಗ್ಬಿಟ್ಟದ. ನಂಗೆ ಡಿವೋರ್ಸ್ ಕೊಡು, ನಾನು ನಮ್ಮ ಅಪ್ಪನ ಮನ್ಗೆ ಹೋಯ್ತೀನಿ. ಹೋಗು. ನಾವ್ ಗಂಡ್ ಮಕ್ಳಾಗೆ ಹುಟ್ಬಾರ್ದಿತ್ತಲ್ಲ. ಕಲ ಹೆಂಡಾಗಿದ್ರೆ ಇಷ್ಟೊತ್ತಿಗೆ ಮದುವಾಗಿ 2-3 ಮಕ್ಳಾಗಿರೋ. ಗಂಡ ತಂದಕ ನಾವು ತಿನ್ಕೊಂಡಿರ್ಬೋದಿತ್ತು. ಲೇ ನಾವ್ ಹೆಣ್ಣಾಗ ಹುಟ್ಬಾರ್ದಾಯ್ತು ಕಣೆ. ಗಂಡಾಗ ಹುಟ್ಟಿದಿದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದಿತ್ತು ಅಲ್ವಾ? ಕಣೆ, ಎಣ್ಣಾಗ ಉಟ್ಬಿಟ್ಟು 3 ಹೊತ್ತು ಅಡ್ಗ ಮಾಡ್ಬೇಕು, ಪಾತ್ರೆ ಬೆಳಗ್ಬೇಕು, ಬಟ್ಟೆ ಒಗಿಬೇಕು, ಬರೀ ಇದೇ ಆಗೋಯ್ತು. ನಾವ್ ಯಾಕಾದ್ರೂ ಹೆಣ್ಣಾಗ ಹುಟ್ಟಿದ್ವು. ನಾವ್ ಬೇಗ ದೊಡ್ಡರಾಗ್ಬೇಕಲ್ಲ. ಅದಕ್ಲ ದೊಡ್ಡರಾದ್ಮೇಲೆ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಆರಾಮಾಗಿರ್ಬೋದು. ಮುಂದೆ ನಮ್ಮಮ್ಮ ಚಪ್ಲೇಟ್ ಕೊಡ್ಸಂದ್ರೆ ಕೊಡ್ಸನೇ ಇಲ್ಲ ಕಣೆ. ಹಂಗಾದ್ರೆ ಬೇಗ ಮದ್ವೆ ಆಗ್ಬಿಡೋಣ. ಮದ್ವೆನಾ? ಯಾಕೆ? ಮದ್ವೆ ಆದ್ರೆ ಗಂಡನೇ ಎಲ್ಲಾನು ಕೊಡ್ಸ್ತಾನೆ, ನಾವೇನು ಕೇಳಂಗೆ ಇಲ್ಲ. ಹ್ಞೂ ಕಣೆ. ಚಿಕ್ಕ ಮಕ್ಳಾಗಿದ್ರೆ ಚಂದ ಅಲ್ವಾ? ಮಗ, ಈ ಮದ್ವೆ ಮನೆ ಸಂಸಾರ ಅನ್ನೋ ತಾಪತ್ರಗಳೇ ಇರೋದಿಲ್ಲ ನೋಡಿ. ಎಷ್ಟೊಂದು ನಿಮ್ದೇ ಅವನ ಗೋಲ್ಡನ್ ಲೈಫು. ಮತ್ತೆ ಬೇಕು ಅಂದ್ರೂ ಬರೋದಿಲ್ಲ. ಏನಮ್ಮಿ ಅಣ್ಣ ಟಮಟನ್ ಬೆಳ್ದಿರ ಕಥ ಸರಿಯಾಗಿ ಬೆಳ್ದಾನ ಬಿಡು. ಸಾಂಬಾರ್ಗೆ ಟಮಟನ್ ಇಲ್ಲ ಅಂದ್ರೆ ಇಲ್ಲೇ ಕಿತ್ಕೋಗಂಬ. ನಂಗೆ ಬೇಕು ಅಂದಾಗೆಲ್ಲ ಇಲ್ಲೇ ಬಂದ್ ಕಿತ್ಕೊ ಬರೋದು. ಹೌದಾ? ಮೊನ್ನೆ ಕಿತ್ಕೋಗಿ ಟಮಟ ಬಾತ್ ಮಾಡಿದ್ವಿ, ಟಮಟ ಗೊಜ್ಜು ಮಾಡಿದ್ವಿ. ನನ್ ಸಾವಂತಿ ನನ್ಗೂ ಹೇಳಕ್ಕಿಲ್ವಾ? ನಾನು ಬತ್ತಿತ್ತಿಲ್ಲ ಕಿತ್ಕೋಕ. ನಂಗೇನ್ ಗೊತ್ತು ನಿಂಗೆ ಟಮಟ ಬೇಕು ಅಂತ? ಯಾರ ಟಮಟ ಕೇಳ್ತಾ ಇರೋದಲ್ಲಿ? ನಾವೇ ಕಂಡ್ಬೇಡ ಸಾಂಬಾರ್ಗೆ ಒಂದ್ ಟಮಟ ಹಣ್ಣು ಕಿತ್ಕೋಕ ಬಂದಿದ್ದಿ. ನಿನ್ ಗಂಡ ನೀರು ಸಾಕಿದ್ನ? ಇವತ್ತಿನ ನಿನ್ ಹೊಲ್ಕ ಕಾಲಿಟ್ಟಿರೋದ್ ನಾನು ಇದಕ್ಕೆ ಹಿಂಗ್ ಮಾತಾಡ್ತಿದ್ದೆ. ಕಿತ್ಕೋಗಿ ಆಯ್ತು. ಇನ್ನೊಂದ್ಸಲ ಬಂದಿದ್ದ ನಿಮ್ ಕಾಲ್ ಮುರಿದಾಕ್ತೀನಿ. ಮೇವ್ ಅಣ್ಣಿಂಗ್ ಮಾತಾಡ್ದನು. ಯಾರಿಗೆ ಮೇವ ಕಾಲ್ ಮುರ್ದಾಕ್ತೀನಿ ಅಂತಿರೋದು? ಬತ್ನೀರ ಮೇವ್ ಒಂದ್ ಗತಿ ಕಾಣಿಸ್ಬಿಟ್ಟು ಆಮೇಲೆ ಕುಳ್ಳೆ ಅಣ್ಣಿಗೆ ಏನಾರು ಮಾರ್ಗಿಟ್ಬಿಟ್ಟೆ ಕಮ್ಮೇವ್. ನಿಮ್ ಕೈಲಿ ಯಾರಿಗೆ ನೀವು ಕಾಲ್ ಮುರ್ದಾಕ್ತೀನಿ ಅಂತಿರೋದು? ಮುರ್ದಾಕು ನೋಡು. ಮುರ್ದಾಕ್ತೀನಿ ಏನ್ ಮಾಡ್ತಾರೋ? ನೀನ್ ಒಬ್ಳೆ ಬಾ ಅಂತ ಹೇಳ್ತಿರೋ, ಅವಳೆಂದ ಕರ್ಕೊಂಡ್ ಬಂದಿದೆ. ಒಬ್ಳೆ ಬತ್ತಿದ್ದೆ, ಅವಳೆ ಹಿಂಗುಂಟ್ ಬಂದ, ನಾ ಏನ್ ಮಾಡ್ಲಿ?
ಸರ್ ರೂಮ್ ಓಕೆನಾ? ಹಾ ಸರ್ ಓಕೆ. ಟಿವಿ, ಫ್ಯಾನು, ನೀರು ಎಲ್ಲ ಬರ್ತಾ ಇದೆಯಾ? ಎಲ್ಲ ಬರ್ತಾ ಇದೆ ಸರ್. ಸರ್ ನಿಮ್ಗೆ ಏನೇ ಬೇಕಿದ್ರೆ ಕೇಳಿ ಕಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಲೋ ಎಷ್ಟೊತ್ತು ಮಾತಾಡೋದು, ಬೇಗ ಬಾಗ್ಲಾಕು. ಹಲೋ, ಹೇಳು ಚಿನ್ನು. ಕುಳಿ ಎಲ್ಲಿದೆಯಾ? ಮನೇಲಿದ್ದೀನಿ. ವಿಡಿಯೋ ಕಾಲ್ ಮಾಡು. ಕೆಲಸ ಮಾಡ್ತಿದ್ದೀನಿ, ಆಗಲ್ಲ. ಕುಳ್ಳಿ, ಇದೇ ನೀವ್ ಮಾಡ್ತಾರ ಕೆಲ್ಸ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಮನಸ್ಸಿನ ರೋದನೆ ನೀ ಅನುಭವಿಸು.